ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇಯೋಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 14/6/2026 ಭಾನುವಾರ. ವೃಷಭ ರಾಶಿಯವರ ದಿನ ಭವಿಷ್ಯ ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡೋಣ. ಈ ದಿನ ಭಾನುವಾರ, ಚತುರ್ದಶಿ ತಿಥಿ, ಅಮಾವಾಸ್ಯೆ, ರೋಹಿಣಿ ನಕ್ಷತ್ರ, ಧೃತಿ ಯೋಗ ಹಾಗೂ ಶೂಲ ಯೋಗಗಳ ಸಂಯೋಜನೆ ಉಂಟಾಗಿರೋದರಿಂದ ಈ ದಿನದಲ್ಲಿ ಚತುರ್ದಶಿ ಮತ್ತು ಅಮಾವಾಸ್ಯೆ ತಿಥಿಯ ಗಂಭೀರ ಆಧ್ಯಾತ್ಮಿಕ ಪ್ರಭಾವ, ರೋಹಿಣಿ ನಕ್ಷತ್ರದ ಶುಭ ಮತ್ತು ಆಕರ್ಷಕ ಶಕ್ತಿ, ಜೊತೆಗೆ ಧೃತಿ ಯೋಗದ ಸ್ಥಿರತೆ ಹಾಗೂ ಶೂಲ ಯೋಗದ ಎಚ್ಚರಿಕೆಯ ಸೂಚನೆ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇರುತ್ತದೆ. ಯಾವ ಕೆಲಸದಲ್ಲಿ ನಮಗೆ ಲಾಭವಾಗ್ತದೆ, ಯಾವ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹ ಶಕ್ತಿಯನ್ನು ನೋಡೋದಾದರೆ, ವೃಷಭ ರಾಶಿ ಅಧಿಪತಿಯಾದಂಥ ಶುಕ್ರ ನಿಮ್ಮ ರಾಶಿಗೆ ಅನುಕೂಲ ನೀಡುವ ಶಕ್ತಿಯನ್ನು ನೀಡುವ ಸಾಧ್ಯತೆ ಇರ್ತದೆ ಅನ್ನುವಂಥದ್ದು. ಈ ದಿನ ರೋಹಿಣಿ ನಕ್ಷತ್ರ ಇರೋದರಿಂದ ವೃಷಭ ರಾಶಿ ಅಧಿಪತಿ ಶುಕ್ರ ಹಾಗೂ ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರ ಚಂದ್ರ ಉಚ್ಚನಾಗುವಂಥ ಒಂದು ನಕ್ಷತ್ರ. ವೃಷಭ ರಾಶಿಯಾಧಿಪತಿಯಾದಂಥ ಶುಕ್ರ ಈ ನಕ್ಷತ್ರದಲ್ಲಿ ಸಂಯೋಜನೆಗೊಂಡಿರೋದ್ರಿಂದ, ಅಂದರೆ ಶುಕ್ರ ಈ ನಕ್ಷತ್ರದಲ್ಲಿ ಇರ್ತಾನೆ ಅಂತಲ್ಲ, ವೃಷಭ ರಾಶಿಯಾಧಿಪತಿಯಾದಂಥ ಶುಕ್ರ ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚನಾಗುವಂಥ ಕಾರಣ ಈ ನಕ್ಷತ್ರ ಮತ್ತು ಶುಕ್ರನ ಸಂಬಂಧ ಬಂದಿರ್ತದೆ. ಹೇಗೆ ಬಂದ್ಬಿಡ್ತದೆ? ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದರಿಂದ ಈ ದಿನ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರ ಮತ್ತು ವೃಷಭ ರಾಶಿಯ ಅಧಿಪತಿ ಶುಕ್ರ ಸಂಯೋಜನೆಗೊಂಡಿದೆ ಅಂತ ಹೇಳಬಹುದು. ಆದ್ದರಿಂದ ನಿಮ್ಮ ರಾಶಿಗೆ ಅನುಕೂಲ ನೀಡುವಂಥ ಶಕ್ತಿ ನೀಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇದರಿಂದ ಆರ್ಥಿಕ ಯೋಜನೆಗಳಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಕಂಡು ಬರ್ತದೆ. ಕುಟುಂಬದಲ್ಲಿ ಹೊಂದಾಣಿಕೆ ಎನ್ನುವಂಥದ್ದು ಇರ್ತದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಪ್ರತಿಕ್ರಿಯೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಅಮಾವಾಸ್ಯೆ ಪ್ರಭಾವ ಇರೋದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಉಂಟಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಶೂಲ ಯೋಗದಿಂದ ಸಣ್ಣ ವಾದ ವಿವಾದಗಳು ಉಂಟಾಗುವಂಥ ಸಾಧ್ಯತೆ ಇರ್ತದೆ. ಮುಖ್ಯ ಸೂಚನೆ ಅಂತಂದರೆ ತಾಳ್ಮೆ ಮತ್ತು ಸಮತೋಲನದಿಂದ ಯಶಸ್ಸಿನ ಲಾಭ ಉಂಟಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. ಚತುರ್ದಶಿ ಮತ್ತು ಅಮಾವಾಸ್ಯೆ ತಿಥಿಯ ಪ್ರಭಾವ ಇರೋದರಿಂದ ಶಿವನ ಆರಾಧನೆಗೆ ಅತ್ಯುತ್ತಮವಾಗಿರುತ್ತದೆ. ಹಳೆಯ ನಕಾರಾತ್ಮಕತೆ ನಿವಾರಣೆ ಆಗ್ತದೆ. ಪಿತೃಸ್ಮರಣೆಗೆ ಶುಭ ದಿನ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಹಳೆಯ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಮನಸ್ಸಿಗೆ ಶಾಂತಿ ದೊರೆಯುವ ಸಾಧ್ಯತೆಗಳಿರ್ತದೆ. ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಸಾಧ್ಯತೆಗಳಿರ್ತದೆ. ಆದರೆ ವಿಶೇಷವಾದಂಥ ಸೂಚನೆಯನ್ನು ಯಾವ ರೀತಿ ಕೊಡಬಹುದು? ದೊಡ್ಡ ಹಣಕಾಸು ನಿರ್ಧಾರವನ್ನು ಈ ದಿನ ಖಂಡಿತ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಮುಂದೂಡುವುದು ಒಳ್ಳೆಯದು. ಅನ್ನೆಸೆಸರಿ ಆರ್ಗ್ಯುಮೆಂಟ್ಗಳನ್ನು ಎಲ್ಲೂ ಮಾಡೋದಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಇರಿ. ರೋಹಿಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಹಣಕಾಸು ಲಾಭ ಉಂಟಾಗ್ತದೆ. ಆಕರ್ಷಣೆ ಹೆಚ್ಚಾಗ್ತದೆ. ಸೃಜನಶೀಲತೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಇಲ್ಲಿ ಹೊಸ ಐಡಿಯಾ ಅಥವಾ ಹೊಸ ಯೋಜನೆ ನೀವು ಕೈ ಹಾಕೋದಕ್ಕೆ ಸಾಧ್ಯತೆ ಇದೆ. ನಿಮ್ಮ ಕಾರ್ಯದಲ್ಲಿ ಉತ್ತಮ ರೆಸ್ಪಾನ್ಸ್ ಸಿಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ವೈಭವೋಪೇತ ಖರ್ಚುಗಳನ್ನು
ಹೆಚ್ಚಿಗೆ ಮಾಡೋಕ್ಕೆ ಹೋಗಬೇಡಿ, ಬ್ಯಾಲೆನ್ಸ್ ಮಾಡಿಕೊಂಡು ಉಳಿತಾಯ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಧೃತಿಯೋಗದ ಪ್ರಭಾವ ಇರೋದ್ರಿಂದ ಮನಸ್ಸಿಗೆ ಸ್ಥಿರತೆ ಅನ್ನುವಂಥದ್ದು ಉಂಟಾಗ್ತದೆ, ನಿರ್ಧಾರದ ಸಾಮರ್ಥ್ಯ ಇರ್ತದೆ, ಕುಟುಂಬದಲ್ಲಿ ಸಕಾರಾತ್ಮಕ ಮನೋಭಾವ ಅನ್ನುವಂಥದ್ದು ಇರ್ತದೆ. ಆದರೆ ಹಿರಿಯರಿಂದ ಬೆಂಬಲ ಅನ್ನುವಂಥದ್ದು ಸಿಗ್ತದೆ. ಮಾಡೋಂಥ ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರ್ತದೆ. ಶೂಲಯೋಗದ ಪ್ರಭಾವ ಇರೋದರಿಂದ ಸಣ್ಣ ಸಣ್ಣ ತಕರಾರುಗಳು ಬರಬಹುದು. ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ. ಮಾತಿನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಇರ್ತದೆ. ಆದ್ದರಿಂದ ಮಾತಿನಲ್ಲಿ ನಾವು ತಾಳ್ಮೆ ಇರಲಿ. ಏಕೆಂದರೆ ಕೋಪದಲ್ಲಿ ಮಾತನಾಡುವಂಥದ್ದು ಬೇಡ. ವಾಹನ ಚಾಲನೆಯಲ್ಲಿ ಜಾಗ್ರತೆಯಿಂದ ಇರಲಿ, ಮನಸ್ಸು ಪ್ರಫುಲ್ಲವಾಗಬಹುದು. ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಇಂದು ಮಧ್ಯಮ ಶುಭಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಸೀನಿಯರ್ಗಳು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋ ಸಾಧ್ಯತೆ ಇರ್ತದೆ. ಪೆಂಡಿಂಗ್ ಕಾರ್ಯಗಳನ್ನು ಮುಗಿಸ್ತೀರ. ಆದರೆ ನಿರ್ಧಾರ ನಿಧಾನವಾಗಿ ತೆಗೆದುಕೊಂಡ್ರೆ ಅವಕಾಶಗಳು ತಪ್ಪಿಸ್ಕೊಳ್ಬೋದು. ಜಾಗ್ರತೆಯಿಂದ ಇರಿ. ಕ್ಷೇತ್ರವಾರು ಉದ್ಯೋಗ ಫಲ, ಶಿಕ್ಷಕರು, ಜ್ಯೋತಿಷಿಗಳು ಮತ್ತು ಟ್ರೈನರ್ಗಳಿಗೆ ಉತ್ತಮವಾದಂಥ ದಿನ ಆಗಿರ್ತದೆ. ಫೈನಾನ್ಸ್ ಮಾಡುವಂಥವ್ರಿಗೆ, ಬಿಸ್ನೆಸ್ ಕ್ಷೇತ್ರದಲ್ಲಿರುವಂಥವ್ರಿಗೆ ಕಸ್ಟಮರ್ಗಳಲ್ಲಿ ವಿಶ್ವಾಸ ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ. ನಿಮ್ಮ ಯೋಜನೆಗಳು ಉತ್ತಮವಾಗಬಹುದು. ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಲಾಭ ಸಿಗುವಂಥ ಅವಕಾಶಗಳಿರ್ತದೆ. ಕನ್ಸಲ್ಟೇಷನ್ ಕ್ಷೇತ್ರ, ಎಜುಕೇಷನ್ ಕ್ಷೇತ್ರ, ಕೃಷಿ ಮತ್ತು ಆಹಾರ ಕ್ಷೇತ್ರಗಳಲ್ಲಿ ಆನ್ಲೈನ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಜ್ಯೋತಿಷಿಗಳಿಗೆ ಲಾಭ ಬರುವಂಥ ಅವಕಾಶಗಳು ಇರ್ತದೆ. ಹಣಕಾಸಿನಲ್ಲಿ ಉಳಿತಾಯದ ಯೋಚನೆ ಮೂಡುತ್ತದೆ. ಆದರೆ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೇಡ. ಜೊತೆಗೆ ಅನ್ನೆಸೆಸರಿ ಶಾಪಿಂಗ್ ಮಾಡೋದನ್ನು ತಪ್ಪಿಸ್ಕೊಳ್ಳಿ. ಕುಟುಂಬದ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ದಂಪತಿಗಳಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಇರಲಿ. ಸಣ್ಣ ವಿಷಯ ದೊಡ್ಡದಾಗದಂತೆ ನೋಡ್ಕೊಳ್ಳುವಂಥದ್ದನ್ನು ಮಾಡಿ. ಈಗೋ ಕ್ಲಾಶ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಆರೋಗ್ಯದಲ್ಲಿ ಗಂಟಲಿನ ತೊಂದರೆ, ದಣಿವು, ನಿದ್ರೆಯಲ್ಲಿ ವ್ಯತ್ಯಾಸ ಆಗ್ಬೋದು. ಬೆಚ್ಚಗಿನ ನೀರನ್ನು ಸೇವನೆ ಮಾಡಿ. ಕೊನೆಗೊಂದು ಪರಿಹಾರ, ದುರ್ಗಾದೇವಿಯ ಪ್ರಾರ್ಥನೆ ಪೂಜೆಯನ್ನು ಸಲ್ಲಿಸಿ. ದುರ್ಗಾ ಸಪ್ತಶತಿ ಮಂತ್ರವನ್ನು ಪಠಣ ಮಾಡಿ. ಈ ದಿನ ನಾವು ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿದ್ವಿ. ಯಾವುದು? ದುರ್ಗಾ ಅಷ್ಟಕ. ಅದನ್ನು ನೀವು ಸಹ ಮಾಡಿ, ಚೆನ್ನಾಗಿತ್ತು. ಕೊನೆಗೊಂದು ಕಿವಿ ಮಾತು, ತಾಳ್ಮೆ, ಸಮತೋಲನ ಮತ್ತು ಎಚ್ಚರಿಕೆಯಿಂದ ನಡೆದರೆ ಸವಾಲುಗಳ ನಡುವೆ ಲಾಭ ಮತ್ತು ನೆಮ್ಮದಿ ತರುವಂಥ ದಿನ ಇದಾಗಿರ್ತದೆ. ವೃಷಭ ರಾಶಿಯವರೇ, ತಾಳ್ಮೆಯಿಂದ ದಿನಭವಿಷ್ಯವನ್ನು ಕೇಳಿದ್ದಕ್ಕೋಸ್ಕರ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನದ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ.